ಈ ಕತೆ ಕೇವಲ ಕಾಲ್ಪನಿಕವಾಗಿದೆ. ಇದು ಯಾವುದೇ ವ್ಯಕ್ತಿಗಳಿಗೆ ಹಾಗೂ ಯಾವುದೇ ಊರುಗಳಿಗೂ ಸಂಬಂಧಿಸುವುದಿಲ್ಲ. ಇದು ಕೇವಲ ಮನರಂಜನೆಯ ಉದ್ದೇಶ ಮಾತ್ರ. ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪವಿತ್ರ ಅಂತ. ನಮ್ಮ ಒಂದು ಸಣ್ಣ ಹಳ್ಳಿ. ನನಗೆ ಮದುವೆಯಾಗಿ 2 ಮಕ್ಕಳು ಕೂಡ ಇದ್ದಾರೆ. ನನಗೆ ಈಗ 35 ವರ್ಷ. ಆದರೆ ನನ್ನ ಗಂಡ ನಮ್ಮನ್ನೆಲ್ಲ ಬಿಟ್ಟು ಅಗಲಿ ಇವತ್ತಿಗೆ 3 ವರ್ಷಗಳು ಆಯಿತು. ಬದುಕಿ ಬಾಳುವಾಗ ನನ್ನ ಗಂಡ ನನಗೆ ಒಳ್ಳೆ ಸುಖ ಕೊಡಲಿಲ್ಲ. ಒಂದು ಒಳ್ಳೆದು ಕೆಟ್ಟದು ನೋಡಲಿಲ್ಲ. ಬೇಕಾಬಿಟ್ಟಿ ಜೀವನ ಮಾಡಿದರು. ನಮ್ಮ ಮಕ್ಕಳನ್ನ ಬಿಟ್ಟು ಸತ್ತು ಹೋದರು. ಆದರೆ ನಾನು ನಮ್ಮ ಮಕ್ಕಳನ್ನ ನಮ್ಮ ಅಮ್ಮನ ಮನೆಯಲ್ಲಿ ಬಿಟ್ಟು ನಾನು ಬೆಂಗಳೂರಿಗೆ ಬಂದು ಒಂದು ಸಣ್ಣ ಒಂಟಿ ಮನೆಯನ್ನ ಮಾಡಿದೆ. ನಾನು ಬೆಂಗಳೂರಿಗೆ ಬಂದು ಸುಮಾರು 1.5 ವರ್ಷವಾಯಿತು. ಅಲ್ಲಿಂದ ಶುರು ಆಯ್ತು ನನ್ನ ಈ ಒಂಟಿ ಜೀವನ. ನನ್ನ ಗೆಳತಿಯೊಬ್ಬಳು ಇದ್ದಾಳೆ. ಅವಳ ಹೆಸರು ಸುಮಿತ್ರಾ ಅಂತ. ಅವಳದು ಸುಂದರ ಸಂಸಾರ. ಅವಳಿಗೆ ಇನ್ನೂ ಮಕ್ಕಳು ಇರಲಿಲ್ಲ. ಅವರಿಗೆ ಮದುವೆ ಆಗಿ 7 ತಿಂಗಳು ಆಗಿದೆ ಅಷ್ಟೇ. ನಾನು ಹಾಗೂ ಸುನಿ ಇಬ್ಬರು ತುಂಬಾ ಒಳ್ಳೆ ಫ್ರೆಂಡ್ಸ್. ನಾವಿಬ್ರು ಜೊತೆಗೆ ಕೆಲಸಕ್ಕೆ ಹೋಗೋದು ಬರೋದು. ನಮ್ ಕೆಲಸ ಒಂದು ಸಣ್ಣ ಫ್ಯಾಕ್ಟರಿಲಿ. ನಾವು ಅಲ್ಲಿ 10 ಜನ ಕೆಲಸ ಮಾಡುತ್ತಿದ್ದೆವು. ಅದರಲ್ಲಿ 4 ಜನ ಗಂಡಸರು ಹಾಗೂ 6 ಜನ ಹೆಂಗಸರು. ಅದರಲ್ಲಿ ನಾನು ಕೂಡ ಒಬ್ಬಳು. ಹೀಗೆ ನಮ್ ಜೀವನ ನೂಕು ತಳ್ಳು ಅಂತ ನಡೆಯುತ್ತಾ ಇತ್ತು. ಹೀಗೆ ಇರುವಾಗ ನಾನು ಒಂದು ದಿನ ಭಾನುವಾರ ಕೆಲಸಕ್ಕೆ ರಜೆ ಇತ್ತು. ನನಗೆ ಮನೇಲಿ ಇದ್ದು ಬೇಜಾರಾಗಿತ್ತು. ಹಾಗಾಗಿ ನಮ್ ಸುಮಿ ಮನೆಗಾದ್ರೂ ಹೋಗೋಣ ಅಂತ ಹೋದೆ. ಅಲ್ಲಿಗೆ ಆಗ ನಾನು ಬಾಗಿಲು ಓಪನ್ ಇತ್ತು. ನಾನು ಎಂದಿನಂತೆ ಸೀದಾ ಒಳಗಡೆ ಹೋಗ್ಬಿಟ್ಟೆ. ಆವಾಗ ಅಲ್ಲಿ ನಮ್ ಫ್ರೆಂಡ್ ಸುಮಿನು ಹಾಗೂ ಯಜಮಾನನು ಇಬ್ಬರು ರೂಮಲ್ಲಿದ್ರು. ಅದು ನನಗೆ ಗೊತ್ತಿಲ್ಲ ಅವರ ಯಜಮಾನನು ಇದ್ದಾರೆ ಅಂತ. ನಾನು ರೂಮ ಹತ್ತಿರ ಹೋದೆ. ಅಲ್ಲಿ ಸುಮಿತ್ರಾ ಅಯ್ಯೋ ಬಿಡ್ರಿ, ಯಾರಾದ್ರೂ ಬರ್ತಾರೆ ಬಿಡ್ರಿ ಅಂತ ಗೋಗರಿಯುತ್ತಾ ಇದ್ದಳು. ಅಲ್ಲಿ ಅವಳ ಯಜಮಾನರು ಅವಳ ಬಟ್ಟೆ ಬಿಚ್ಚಿ ಅವಳ 2 ಕಾಲು ಮೇಲೆ ಮಾಡಿ ಅವಳನ್ನ ಹಿಡ್ಕೊಂಡು ಮಾಡುತ್ತಿದ್ದರು. ನಾನು ಪವಿತ್ರ ಮನಸ್ಸಲ್ಲೇತು ನಾನು ಯಾಕಾದ್ರೂ ಅಲ್ಲಿಗೆ ಹೋದೇನೋ ಅಂತ ಅನ್ನಿಸ್ಬಿಟ್ಟಿತ್ತು. ನಾನು ಹೋಗಿದ್ ತಪ್ಪಲ್ಲ, ಆದರೆ ಅಲ್ಲಿ ಕದ್ದು ನೋಡಿದ್ ತಪ್ಪು. ಪವಿತ್ರ ಮನಸ್ಸಲ್ಲಿ ಇನ್ನು ಏನೇನೋ ಪ್ರಶ್ನೆಗಳು ಬರುತ್ತಿದ್ದವು. ಹಾಗೆ ಮನೆಯಲ್ಲಿ ಕುಳಿತು ಟಿವಿ ಹಾಕಿದೆ. ಆದ್ರೂ ಅವರ ಆಟನೇ ಕಣ್ತುಂಬ ಬರ್ತಿತ್ತು. ನನಗೆ ಯಾಕೋ ಏನೋ ಒಂದು ತರ ಮನಸ್ಸಲ್ಲಿ ತಳಮಳ. ಹಾಗೆ ಯೋಚನೆ ಮಾಡಿ ನನಗಂತೂ ತಲೆ ಕೆಟ್ಟೋಗಿತ್ತು. ಅದರಲ್ಲಿ ನನ್ನದೇನು ತಪ್ಪಿದೆ? ಅವರು ಹಾಗೆ ಮಾಡೋರು ಬಾಗಿಲು ಹಾಕೊಂಡು ಮಾಡ್ಬೇಕಿತ್ತು ಅಲ್ವಾ? ಇಲ್ಲ, ಸುಮ್ಮನೆ ಇರಬೇಕಿತ್ತು. ಮತ್ತೆ ಇನ್ನೊಮ್ಮೆ ಅಯ್ಯೋ ಪಾಪ, ಅವರಿನ್ನೂ ಇವಾಗ ಹೊಸದಾಗಿ ಮದುವೆ ಆಗಿರೋದು, ಏನ್ ಮಾಡೋಕ್ಕಾಗುತ್ತೆ ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೊಂಡೆ. ಆದರೂ ಮೇಲ್ನೋಟಕ್ಕೆ ಸಮಾಧಾನ ಆದರೂ ಕೂಡ ಮನಸ್ಸು ಒಳಗಡೆ ಕೆಣಕುತ್ತಿತ್ತು. ಪವಿತ್ರ ಗಂಡ ತೀರಿಕೊಂಡಾಗಿಲಿಂದಲೂ ಯಾರನ್ನು ಅವಳು ಕಣ್ಣೆತ್ತಿ ನೋಡಿರಲಿಲ್ಲ. ಅವಳ ಈ ಯೋಚನೆಗಳು ಅವಳನ್ನ ಹಾದಿ ತಪ್ಪಿಸುತ್ತಿದ್ದವು. ಅವಳು ಯಾವುದಕ್ಕೂ ಜೇಗುವ ಹೆಂಗಸು ಆಗಿರಲಿಲ್ಲ. ಆದರೆ ಅವತ್ತು ಯಾಕೋ ಮನಸ್ಸಲ್ಲಿ ಏನೇನು ಯೋಚನೆಗಳು ಬರುತ್ತಿದ್ದವು. ಪವಿತ್ರ ಯಾಕೆ ಇವತ್ತು ಏನೋನೋ ಅವಳಕ್ಕ ಚೆಮ್ಮುಟ್ಟಿ ನೋಡ್ಕೋತಾಳೆ. ಆವಾಗ ಅವಳ ಆಸೆಯ ಮಲ್ಲಿಗೆ ಹರಳಿ ರಸ ಕಕ್ಕುತ್ತಿತ್ತು. ಪವಿತ್ರಾಳಿಗೆ ಅದೇ ಅಚ್ಚರಿಯ. ನಾನು ತುಂಬಾ ದಿನಗಳಿಂದ ಅವಿತಿದ್ದ ನನ್ನ ಮಜ್ವಾಲೆ ಕೆರಳಿ ಬಿಟ್ಟಿತ್ತು. ಆದರೂ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಎಂದಿನಂತೆ ಅವಳು ಕೆಲಸಕ್ಕೆ ಬಂದಳು. ಅವಾಗ ಅಲ್ಲಿ ಪರಿಚಯವಾಗಿದ್ದು ಒಂದು 24 ವರ್ಷದ ಹುಡುಗ ಅಲ್ಲಿ ಕೆಲಸಕ್ಕೆಂದು ಹೊಸದಾಗಿ ಬಂದಿದ್ದ. ಅವತ್ತೇ ಕೆಲಸ ಮಾಡುತ್ತಿದ್ದ. ಅವಾಗ ಪವಿತ್ರ ಪರಿಚಯ ಮಾಡ್ಕೊಂಡ್ಲು. ನೀನು ನಮ್ಮ ಮನೆ ರೋಡಿಲ್ಲೇ ಇರೋದು ತಾನೇ? ಅವಾಗ ಆ ಹುಡುಗ ಹೌದು ಎಂದು ತಲೆಯಾಡಿಸಿದ. ಮತ್ತೆ ಪವಿತ್ರ, ಏನ್ ನಿನ್ ಹೆಸರು? ಅದಕ್ಕೆ ಆ ಹುಡುಗ ಸುನಿಲ್ ಅಂತ ಹೇಳಿದ. ಅದಕ್ಕೆ ಪವಿತ್ರ, ಹೌದಾ, ಚೆನ್ನಾಗಿದೆ, ನಿನ್ ಹೆಸರು ಅಂದ್ಲು. ಸರಿ ಪವಿತ್ರ ಎಲ್ಲ ಕೆಲಸನೂ ಹೇಗ್ ಮಾಡಬೇಕು ಹೇಳಿಕೊಟ್ಟಳು. ಹಾಗೆ ಹೀಗೆ ಅಂತ ಮಾತಾಡಿಸಿ ಆವಾನ ಸಲುಗೆ ಬೆಳೆಸಿದಳು. ಇವಾಗ ಇವರು ಒಟ್ಟು 3 ಜನ ಆದ್ರೂ ಸುನೀಲ, ಪವಿತ್ರ ಹಾಗೂ ಸುಮಿತ್ರಾ. ಹೇಗೆ ಇರುವಾಗ ಸುನಿಲ ಎಲ್ಲರ ಗಮನ ಸೆಳೆಯುತ್ತಿದ್ದ. ಎಲ್ಲರನ್ನೂ ಆಂಟಿ ಅಂಕಲ್ ಎನ್ನುತ್ತಿದ್ದ. ಹಾಗೆ ತುಂಬಾ ಜೋಕ್ಸ್ ಮಾಡುತ್ತಿದ್ದ. ಇವನು ಒಂದು ದಿನ ಕೆಲಸಕ್ಕೇನಾದ್ರೂ ಬರಲಿಲ್ಲ ಅಂದ್ರೆ ಅವತ್ತು ಎಲ್ಲರಿಗೂ ಬೇಜಾರ್ ಆಗ್ತಿತ್ತು. ಸುಮಿತ್ರಾ ಆಂಟಿ ಪವಿತ್ರ ಆಂಟಿಯ ಜೊತೆಯಲ್ಲೇ ಹೋಗೋದು ಬರೋದು ಹೀಗೆ ನಡೆಯುತ್ತಿತ್ತು.
ಆಗ ನಾನು ಹೌದು ಆಂಟಿ, ಅವಳು ನನ್ನ ಲವರೇ, ಆದರೆ ಇವಾಗಿಲ್ಲ. ಆಗ ಪವಿತ್ರ ಆಂಟಿ, ಇವಾಗಿಲ್ಲ ಅಂದ್ರೆ ಏನ್ ಅರ್ಥ ಅಂತ ಕೇಳಿದಳು. ಆಗ ನಾನು ಹೂ ಆಂಟಿ, ಮುಂಚೆ ಲವ್ ಮಾಡ್ತಿದ್ಲು, ಆದರೆ ಇವಾಗ ಅವರ ಮಗನ್ ಜೊತೆ ಮದುವೆ ಆಗಿ ನನ್ನ ಕೈಗೆ ಚೊಂಬು ಕೊಟ್ಟು ಹೋದ್ಲು ಆಂಟಿ ಅಂತ ಹೇಳಿದ. ಅದಕ್ಕೆ ಪವಿತ್ರ ಆಂಟಿ, ಅಯ್ಯೋ ಅವಳಿಗೆ ಏನಾಗುತ್ತೋ ನಿನ್ನ ಬಿಟ್ಟು ಹೋಗೋಕೆ ಅಂತ ಕೇಳಿದಳು. ಆಗ ನಾನು ಅಯ್ಯೋ ಬಿಡಿ ಆಂಟಿ, ಏನಾದ್ರೂ ಮಾಡ್ಕೊಳ್ಳಿ, ಆದರೆ ಇವಾಗ ನಾನು ನೆಮ್ಮದಿಯಿಂದ ಇದೀನಿ ಅಂತ ಹೇಳಿದ. ಅದಕ್ಕೆ ಪವಿತ್ರ ಆಂಟಿ, ನಾನು ಒಂದ್ ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ ಅಂತ ಕೇಳಿದಳು. ಆಗ ನಾನು ಕೇಳಿ ಆಂಟಿ, ಏನದು ಅಂತ ಕೇಳಿದೆ. ಅದಕ್ಕೆ ಪವಿತ್ರ, ಏನಿಲ್ಲ, ನೀನು ಅವಳಿಗೆ ಏನಾದ್ರೂ ಕೈಗೆ ಬಿಟ್ಟಿದ್ದ ಅಂತ ಕೇಳಿದಳು. ಅದಕ್ಕೆ ನಾನು ಅಂದ್ರೆ ಏನಾಂಟಿ ಹೇಳಿದ್ದು ಅರ್ಥ ಆಗಿಲ್ಲ ಕೇಳಿದೆ. ಅದಕ್ಕೆ ಪವಿತ್ರ, ನೀನು ಅವಳಿಗೆ ಏನಾದ್ರೂ ಮಾಡ್ಕೊಂಡಿದೀಯಾ? ಅದಕ್ಕೆ ನಾನು ಏನು ಹಾತರ ಮಾಡಿಲ್ಲ ಆಂಟಿ. ಆಗ ಅದಕ್ಕೆ ಪವಿತ್ರ ಆಂಟಿ, ಅದಕ್ಕೆ ಅವಳು ನಿನ್ನ ಬಿಟ್ಟೋಗಿದ್ದು ಸರಿಯಾಗಿ ಮಾಡಿದಳೆ ಬಿಡು ಅಂತ ಹೇಳಿದಳು. ಅದಕ್ಕೆ ನಾನು ಹಾಗೇನೂ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಆಂಟಿ, ಇವಾಗ ಅನ್ನಿಸ್ತಿದೆ. ಆಗ ನಾನು ಕೇಳಿ ಆಂಟಿ, ಏನದು ಅಂತ ಕೇಳಿದೆ. ಅದಕ್ಕೆ ಪವಿತ್ರ, ಏನಿಲ್ಲ, ನೀನು ಅವಳಿಗೆ ಏನಾದ್ರೂ ಕೈಗೆ ಬಿಟ್ಟಿದ್ದ ಅಂತ ಕೇಳಿದಳು. ಅದಕ್ಕೆ ನಾನು ಅಂದ್ರೆ ಏನಾಂಟಿ ಹೇಳಿದ್ದು ಅರ್ಥ ಆಗಿಲ್ಲ ಕೇಳಿದೆ. ಅದಕ್ಕೆ ಪವಿತ್ರ, ನೀನು ಅವಳಿಗೆ ಏನಾದ್ರೂ ಮಾಡ್ಕೊಂಡಿದೀಯಾ? ಅದಕ್ಕೆ ನಾನು ಏನು ಹಾತರ ಮಾಡಿಲ್ಲ ಆಂಟಿ. ಆಗ ಅದಕ್ಕೆ ಪವಿತ್ರ ಆಂಟಿ, ಅದಕ್ಕೆ ಅವಳು ನಿನ್ನ ಬಿಟ್ಟೋಗಿದ್ದು ಸರಿಯಾಗಿ ಮಾಡಿದಳೆ ಬಿಡು ಅಂತ ಹೇಳಿದಳು. ಅದಕ್ಕೆ ನಾನು ಹಾಗೇನೂ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಆಂಟಿ, ಇವಾಗ ಅನ್ನಿಸ್ತಿದೆ.